ಅಂತ ಬೆಳಕು ಹಾಂ ಬಂದೈತೆ. ಹ್ಞೂ ಸೀದಾ ನೀನು ಹುಬ್ಳಿಗೆ ಹೋಗು, ನಿನ್ನ ಮನೆ ಕಡೆ ಹೋಗು. ಹಾಂ ಹೋಗು. ಅಜ್ಜಿಗೆ ಊಟ ಅದ ನಾವು ಹಾಂ ಏನಾಗೈತಿ ನಿನ್ನ ಮನೆ ಒಳಗೆ ಏನೈತಿ ಎಲ್ಲದೂ ನೋಡ್ಕೊಂಬ. ಹ್ಞೂ ಕನ್ನೆ ಕೊಡೋಕೆ ಹೋದಲ್ಲೇ ಹಾಂ ನೋಡೋಕೆ ಹೋದಲ್ಲೇ ಅಲ್ಲಿ ಏನಾಗ್ತೈತಿ ಅದನ್ನು ನೋಡ್ಕೊಂಬ. ಪಕ್ಕ ನಿನ್ನ ಮನೆದು ನೋಡ್ಕೊಂಬ. ಅವ್ರು ಯಾರು ಅಡ್ಡ ಹಾಕ್ತಾರಂತಾರಲ್ರಿ, ಅವ್ರು ಅಡ್ಡ ಬರ್ಬಾರ್ದು ಅನ್ನಂಗೆ ಮಾಡಿಬಿಡಿ ಅಲ್ಲಿ. ಹೋದಿ ಮನೆ ಒಳಗೆ ಅಲ್ಲಿ ಹೋದಿ ಹಾಂ ಒಳಗೆ ಹೋಗು. ಹಾಂ ಎಲ್ಲರೂ ಹುಡ್ಕೊಂಬ. ಏನು ಕಾಣ್ತೈತಿ ಏನಿಲ್ಲ. ಏನು ಕಾಣ್ತದೆ ಏನು ಕಾಣುತ್ತೆ? ನೋಡು, ಚೆಕ್ ಮಾಡು. ಎಲ್ಲ ಕಡೆ ಚೆಕ್ ಮಾಡ್ಕೊಂತಪ್ಪ. ಬೆಳಕು ಬೆಳಕು ಮನುಷ್ಯ ಕಾಣೋ ನೋಡಿ ಅಡ್ಡ ಬರ್ಬೇಕಾದ್ರೆ ಹಿಂದಕ್ಕೆ ಹೋಗಿ ಅದು ನೀವು ನಾವು ನೋಡ್ಕೊಂಬರೋಡಿ. ನಾವು ನೋಡಿದ್ರೆ ಹೌದಂತಾನ ಅಜ್ಜ, ನಾವು ನೋಡಿಲ್ಲ ಅಂದ್ರೆ ಸುಳ್ಳು ಹೇಳ್ತಾನ ಅಂತಾರೆ. ಅಂತಾರ್ರಿ. ಮತ್ತೆ ಅದಕ್ಕೆ ಕಳಿಸಿ ನಮಗೀಗ ಹ್ಞೂ ಜಗತ್ತ ಅಡ್ಡಾಡ ನಾವು ಹೌದು ರೀ. ಇಂಥವ ಯಾರು ಸಿಕ್ಕಿಲ್ಲ ಅವಾಗಿನ್ನು. ಇಷ್ಟ್ಯಾಕೆ ಅಡ್ಡ ಬರ್ತೈತಿ, ಇಷ್ಟ್ಯಾಕಿಲ್ಲ. ಬಾಪ ಎಂಟ್ರೆನ್ಸ್ ಒಂದು ಕಾಯಿ ಕಟ್ಟಿರೋದು. ಲಾಸ್ಟ್ ಟೈಮ್ ಜಸ್ಟ್ ಹಿಂಗೆ ಒಳಗೆ ಹೋಗಿ ಬರ್ಬೇಕು, ಕಾಯಿ ಸೂರಿ ಹೊಡೆದು ನನ್ನ ಮೇಲೆ ನೀರು ಇತ್ತು ಸರ್. ಹೌದಾ? ಲಾಸ್ಟ್ ಟೈಮ ಮತ್ತೊಂದು ಕೆರಿ ಚಲ್ಲಿ ಮತ್ತು ಬೇರೆ ಇಟ್ಟಿರಿ ಹಂಗೆ ಅದೊಂದು ನಡಕಂಡು ಖುಷಿ. ಅದು ಬಿಟ್ಟರೆ ಒಳಗೆ ಜಗಲಿ ಮೇಲೆ ಕರಿ ಬಾಗಲ್ದಾಗ ಅದು ಬಳಗ ಗಂಡ ಐತಿ. ಒಳಗದಿಯಾ? ಹಾಂ ಒಳಗೆ ಪೂರ ಒಳಗಿದೀಯಾ? ಹಾಂ ಕಾಯಿ ಚೇಂಜ್ ಮಾಡ್ಬೇಕು. ಹಾಂ ಹಾಂ ಆಕೈತಿ. ಎಲ್ಲರೂ ಮಾಡಿ ಕೊಡ್ತೇನೆ. ಹಾಂ ನಿಮ್ಗೆ ಈತಿಲ್ಲ ಅಜ್ಜನ ಮೇಲೆ ಹಾಂ ಸ್ವಲ್ಪ ನೀನು ಹಿಂದೆ ಮುಂದೆ ದೋಸ್ತಿ ಒಳಗೆ ಸ್ವಲ್ಪ ಹಿಂದಕ್ಕಿರ. ಹಾಂ ಹಾಂ ತಂದೆ ತಾಯಿ ಮಾತು ಕೇಳ, ಹಾಂ ದುಡುಕಬೇಡ. ಹಾಂ ಅಜ್ಜ ಸುಟ್ಟು ಮಾಡ್ತಾನಂತ ಇಲ್ಲ ಅಂತ ಕೇಳ. ನೋಡಿ ಈಗ ಅಜ್ಜನ ಹೇಳ್ತಾವ, ಅಜ್ಜನ ತೋರಿಸ್ಬಿಡ್ತಾನ ಅವನು ಹೆಂಗದ ನೋಡ್ಕೊಂಬ. ಅವನು ಯಾರ ರೂಪದೊಳಗೆ ಬರ್ತಾನೆ, ನನ್ನ ರೂಪದೊಳಗೆ ಬರ್ತಾನೆ, ಅವನ ರೂಪದೊಳಗೆ ಬರ್ತಾನೆ ನೋಡು. ಬರಂತಾರೆ ಅಷ್ಟು ಸರಳ ಅದೆಲ್ಲ. ನೋಡು ಯಾರು ತೋರಿಸ್ತಾವ ನೋಡು. ಯಾವ ಇದ್ರ ಒಳಗೆ ತೋರಿಸ್ತಾರ. ಅವ್ರ ರೂಪ ತೋರಿಸ್ತಾರೋ, ನನ್ನ ರೂಪ ತೋರಿಸ್ತಾರೋ ನೋಡು.
ಹಾಂ ಏನು ಹಾಕ್ಕೊಂಡು ಕುಂತಾರ ಪುಸ್ತಕ ಹಾಕಿರಿ ಕಣ್ಣು ಹಾಕಿರಿ ಕಣ್ಣು ಅಷ್ಟೇ ಕಾಣ್ತಾವ. ನೋಡಿ ಅಷ್ಟ ಐತೆ ಅದು. ಯಾಕಂದ್ರೆ ಹಂಗೈತಿ ಜಾಸ್ತಿ ಇದೆ ಹೌದಿಲ್ಲ, ಹಾಂ ಹಂಗೈತಿಲ್ಲ, ಎಲ್ಲ ತೊಂದ್ರೆನೇ ಐತಿ ನಿಂದ. ಸುಮ್ಮನೆ ಮಾಡೋಣ ಅದ್ರ ಕೂಡ. ಎಚ್ಚರ ಸತ್ಯ ಸುಳ್ಳಿಲ್ಲ ಹಂಗ ನೋಡುವ. ಇವರು ಮನೆ ಒಳಗೆ ಬಂದ ತರ ಕಟ್ಟಬೇಕು, ಕಾಯಿ ಕಟ್ಟಬೇಕು. ಹೌದಾ, ನೀರು ಹಾಕ್ಬೇಕು, ಖರ್ಚು ಒಂದು ಮಾಡೋದು ಕೆಲಸ ಭಾಳ ಐತಿ. ಶುದ್ಧ ಆಕೈತಿ, ಖರ್ಚು ಬರುತ್ತೆ ನೋಡಮ್ಮ, ಖರ್ಚು ಬರುತ್ತೆ. ಯಾಕಂದ್ರೆ ಸಾಮಾನು ತಂದು ಮಾಡ್ಬೇಕಲ್ಲ, ಅದೆಲ್ಲ ಪರಿಹಾರ ಹುಡುಕ್ಬೇಕಲ್ಲ, ನಾವು ಪರಿಹಾರ ಮಾಡ್ಬೇಕಲ್ಲ ನಾವು. ಏನು ಖರ್ಚು ಬರ್ತ್ಕೊಂಡು ಮಾಡ್ರಿ ಅದೆಲ್ಲ ಶುದ್ಧಾಗಿನ ಮಕ್ಕಳು ಕೊಡ್ತೀವಿ, ಇವತ್ತು ಕೊಟ್ಟಿರ್ತೀವಿ ಮಾಡ್ರಿ. ತರಕರ ಬೇಕಂದ್ ಬೇಡಮ್ಮ, ಶುದ್ಧ ಆಗ್ಬೇಕಂದ್ ಬೇಡ, ಶುದ್ಧ ಆಗ್ಬೇಕಂದ್ ಬೇಡ. ಅದ ಶುದ್ಧ ಆಗ್ಬೇಕು ನಮ್ಗೆ, ಶುದ್ಧ ಆಗ್ಬೇಕಂದ್ ಬೇಡ. ಮತ್ತು ಶುದ್ಧ ಆಗ್ಲಿ ಅಂತ ಬೇಡ್ಕೊಂತ ಶುದ್ಧ ಆಗ್ಲಿ ಅಂತ ಬಂದೀನಿ ನಾನು. ಮತ್ತು ಅರ್ಧಂಬರ್ಧ ಆದ್ರೆ ಶುದ್ಧ ಆಕತ್ತೇನ? ಆಕತ್ತೇನೆ ಹೇಳ. ಇನ್ನೂ ಕೆಲಸ ಆಗಲಿಲ್ಲ ಅಂದ್ರೆ ನೀವು ಕೇಳ್ಬೋದು, ಯಾಕೆ ಆಗಲಿಲ್ಲಪ್ಪ ಇದು ಅಂತೇಳಿ. ಇದೆಲ್ಲದೂ ದಾರಿ ತೋರಿಸಿ ನೀವು, ಇಷ್ಟಂತ ಅಜ್ಜ ಯಾವನು ತೋರಿಸೋದಿಲ್ಲ. ಹೌದೇನಮ್ಮ? ಹೌದಿಲ್ಲಪ್ಪ? ಇಷ್ಟು ನೀವು ಅಡ್ಡಾಡಿದಿ, ಇಷ್ಟೆಲ್ಲ ಆಗೈತಿನ, ಆದ್ರೆ ಹೇಳ ನನಗೆ ಬೇಕಾದ್ರೆ. ಅವಂಗ ಅರ್ಶಿನ ಹಚ್ಚಿ ನೀರು ಹಾಕ್ಬೇಕು, ಕೆಲಸ ಭಾಳದವು. ಹಂಗ ನಾನು ಮಾಡ್ತೇನೆ ನೀನು ಮಾಡ್ತೇನೆ ಅಂತ ಯಾವ್ದು ಮಾಡೋಕ್ಕಾಗೋದಿಲ್ಲ. ಹೌದಾ, ಅವ್ನು ನೀರು ಹಾಕಿ ಒಂದ ತಿಂಗಳದಾಗ ಅವ್ನ ಕಣ್ಣೆ ಫಿಕ್ಸ್ ಆಗಲಿಲ್ಲ, ಮತ್ತು ನಾ ಹಸಿರು ವಸ್ತ್ರನ ಹಾಕೋದು ಮಾಡ್ತೀನಿ. ಕಪೋಟ್ ಮಾಡ್ಬೇಕು, ನೀರು ಹಾಕ್ಬೇಕು, ತೈತ ಮಾಡ್ಬೇಕು. ಅವ್ನು ಅವನ ದಾರಿ ಸರಳ ಮಾಡಿದ್ರೆ ಮುಂದೆ ದಾರಿ ಅವನ್ದೆಲ್ಲ ಫುಲ್ ಆಗ್ತೈತಿ. ಇಷ್ಟು ಕಡೆನ ಹಾಳು ಮಾಡ್ರಿ ನೀವು. ಇದನ್ನ ಮಾಡ್ತಾರೆ ಎಲ್ಲ ಕಡೆನೂ ಹೋದ್ರೆ ಎಲ್ಲ ಕಡೆ ಹಾಳಾಗಿರಿ. ನಮ್ಗೆ ಹಾಳಾಗೋದು ಬೇಕಾಗಿಲ್ಲ. ನನಗೆ ಒಂದು ಹೆಸರು ಬರ್ಬೇಕು, ನಮ್ಮ ಅಜ್ಜನ ಹೆಸರು ಬಂದ್ರೆ ಸಾಕು ನನಗೆ. ಈಗ ನೋಡಿ, ಹುಬ್ಳಿಯವ್ರು ಬರ ಅಂತಾರೆ, ಮನೆ ಖರೀದಿ ತೊಗೊಂಡವ್ರು ಇಲ್ಲಿ ಬರ ಅಂತಾರೆ. ಮೊನ್ನೆ ಹೊಳೆಯವ್ರದ್ದು 75 ಲಕ್ಷ ರೂಪಾಯಿ ಹೇಳಿದ್ದವ, ನಮ್ಮ ಅಜ್ಜ 29 ಲಕ್ಷಕ್ಕೆ ಮುಗಿಸ್ಕೊಟ್ಟ. ಒಂದು ನೌಕರಿ ಆಗಲಿ, ಕೋರ್ಟ್ ಆಗಲಿ, ಕಚೇರಿ ಆಗಲಿ, ಒಂದಕ್ಕೂ ಬಾ, ನಮ್ಮ ಅಜ್ಜಿ ಪಾಲಿಶ್ ಕೊಟ್ಟ. ಈಗ ನೀವು ದಾರಾಪಾರ ಏನು ಕಟ್ಟಂಗಿಲ್ಲ ನಾನು. ನಿಮಗೆಲ್ಲ ನೀರು ಹಾಕಿಂದಾನ ನಿಮ್ಗೆ ಶುದ್ಧ ಮಾಡ್ತಾನೆ. ಶುದ್ಧ ಆಗ್ಬೇಕಲ್ಲ, ಶುದ್ಧಾಗಿಂದ ಮಾಡೋಣ. ಕೆಲಸ ನೋಡ್ತೀನಿ, ಕೆಲಸ ನೋಡಿ ಹೇಳ್ತೇನೆ ನಾನು. ಹಂಗ ಹುಚ್ಚರ್ಗತಿ 20,000 20,000 30,000 ಹೇಳೋದಲ್ಲ ನಾನು. ಮೊನ್ನೆ ತಂಗಿಗೆ ಅಂದೆ ನಾನು, 6,000 ರೂಪಾಯಿ ಕೊಡ್ತೈತಿ, ಮಾಡಿಸ್ಕೊಡಿ ನೀವು ಹೋಗಿ ಮನೆಗೆ ಅಂತ ಹೇಳಿದ್ನಿಲ್ಲವ. ಹಂಗೆ ನಮ್ಗೆ ಜಾಸ್ತಿ ಕಡಿಮೆ ಎಲ್ಲ ಇಲ್ಲ.
ರೊಕ್ಕ ಇಟ್ಟು ಸತ್ಯಲ್ಲಿ ರೊಕ್ಕ ಇಡ್ಬೇಡ. ನಂದು ಹಂಗೆ ನಾನು ತೋರಿಸಿ ಕೆಲಸ ಮಾಡ್ತೀನಿ, ಮುಚ್ಚುಮರಿ ಇಲ್ಲ ಅಂದ. ಕೊಕ್ಕೋಟಿಂದ 4,000 ತೊಗೊಂತೀನಿ ನಾನು. ಇಲ್ಲೇ ಲೆಕ್ಕ ಹಾಕ. 2,500 ರೂಪಾಯಿ ಅವ್ನು ಕಡಮಂತ್ರ ಕಳ್ಯಾಕ ತೊಗೊಂತೀನಿ. ನೀರು ಹಾಕ್ಬೇಕು, ತೈತಾದ ಖರ್ಚು ಐತಿ, ಆಗ್ಬೇಕು. ಮಾಡೋದು ಅವಲ್ಲ ಕೆಲಸ ಐತಿಲ್ಲ. ಮಾಡಿಲ್ಲ ಅವ್ನ ಕೆಲಸ ಏನಾರು ಆಗ್ತೈತೇನ? ಅರ್ಧಂಬರ್ಧ ಮಾಡಿದ್ರೆ ಏನಾರು ಆಗ್ತೈತೇನ? ಅವ್ನ ಮೈಯಾನ ಜಡ ಎಷ್ಟಿತ್ತು ಅಂತ ನನಗೆ ಗೊತ್ತೈತಿ. ತಕೊಂಡೇನಿ ಈಗ ಅವ್ನು ಕೇಳವ ಹಳವಾರಾಗೇನೋ ಇಲ್ಲ. ನನ್ನ ಕಡೆ ಸುಳ್ಳಿಲ್ಲ, ಸತ್ಯಕ್ಕೆ ಸತ್ಯನ ನಂದು. ಆದ್ರೆ ಆಗ್ತೈತೆ ಅಂತಾನೆ ಆಗಕ್ಕಿಲ್ಲ ಅಂದ್ಬಿಡ್ತಾರೆ. ನಾನು ದುಡ್ಡು ಮನುಷ್ಯ ಮಾಡೋದು ಸಾಕಷ್ಟು ಗಳಿಸ್ತಿದ್ದೆ. 8 ಲಕ್ಷ ರೂಪಾಯಿ ನನ್ನ ಸಾಲ ಐತಿ. ಬೇಡ ನನಗೆ, ಬರೀ ಅವ್ರ ಸಾಮಾನಕ್ಕೆ ಅವ್ರಿಗೆ ಇದಕ್ಕೆ. ನಂದೇನಪ್ಪ 500 ರೂಪಾಯಿ ನಾನು ದುಡಿಮೆ ಒಂದಿನ ಮನ್ಯಾಗ ಅದು ಅಷ್ಟ ದುಡಿಮೆ ತಗೊಂತೆ ನಾನು. ಬೇಡ ನನಗೆ. ಎಷ್ಟು ಜಲ್ದಿ ಕೆಲಸ ಮಾಡ್ಕೊತೀರಿ ಅಷ್ಟು ಜಲ್ದಿ ಆಗ್ತೈತಿ ನಿಮ್ಗೆ. ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ಲೇಟ್ ಆಗ್ತೈತಿ. ಅದನ್ನ ಹೇಳಿ ಕಳಿಸ್ತೀನಿ. ಮಾತ್ರ ಮುಂಜಾನೆ ತಲೆಗೆ ತಿಕ್ಕೋಬೇಕು, ಹಣ್ಣು ಮೈ ತುಂಬ ತಿಕ್ಕೋಬೇಕು, ಜಳಕ ಮಾಡಬೇಕು ಹಚ್ಕೊಂಡು. 2 ದಿನ ಮುಂದೆ 2 ದಿನ ಹೇಳ್ತೇನೆ. ಆ ಬಳಿಕ ನಿಮ್ಗೆ ಏನಾಗ್ತೈತೆ ಅನ್ನೋದು ಹೇಳ್ತೇನೆ. ಗೊತ್ತಾಗುತ್ತಿಲ್ಲ ಜಳಕದಿದ್ದು. ಊರಿಗೆ ಹೋಗ್ತೀವಿ ಅಂತ ಹೋಗ್ತಿದ್ದಿಲ್ಲ. ಮೂರು ಸಂಜೆ ಮುಂದೆ 7:30 ಸುಮಾರು. ಇದನ್ನೇನು ಮಾಡಿಲ್ಲ, ಮಕ್ಕದ ಮೇಲೆ 3 ಸಲ ಇಳಿಸ್ಬೇಕು. ಇಳಿಸ್ಕೊಂಡು ಎಲ್ಲಾರು ಓದ್ಬಿಡು.